ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ಯಾರು ಮಾಡಬೇಕು, ಯಾವ ರೀತಿ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಲಾಗಿನ್ ಆಗಬೇಕು, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಎಂಟರ್ ಮಾಡಬೇಕು ಮತ್ತು ಯಾವ ರೀತಿ ವೆರಿಫೈ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರ್ತೀನಿ. ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ಈಗ ಲಿಂಕ್ ಬಿಟ್ಟಿದ್ದಾರಲ್ಲ, ಅದು ಯಾರಿಗಂದರೆ ಯಾರು KCT ಅಪ್ಲೈ ಮಾಡಿದ್ದೀರಾ ಅವ್ರು ಮಾತ್ರ ಎಂಟರ್ ಮಾಡಬೇಕು. ಓಕೆ, ಓನ್ಲಿ ನೀಟ್ ಬರೆದಿದ್ದರೆ ನೀವು ಫ್ರೆಶ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ನಿಮಗೆ 7th ಅವಾಗ ನೀವು ಅಪ್ಲೈ ಮಾಡಬೇಕು. ಇವಾಗ ಯಾರು KCT ಬರೆದಿದ್ರೆ ನೀಟ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ಕೊಂಡಿದ್ರಲ್ಲ, ಕಂಪಲ್ಸರಿ ನೀವು ಲಾಗಿನ್ ಆಗಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನಿಮಗೆ. ಕಂಪಲ್ಸರಿ ನೀಟ್ ರೋಲ್ ನಂಬರ್ ಎಂಟರ್ ಮಾಡಿಬಿಟ್ಟು ನೀವು ಅಪ್ಡೇಟ್ ಮಾಡಿದರೆ ಮಾತ್ರ ನೀವು ನೀಟ್ ರಿಜಿಸ್ಟ್ರೇಷನ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಆಪ್ಷನ್ ಎಂಟ್ರಿಗೆ. ಓಕೆ ಫ್ರೆಂಡ್ಸ್, ಯಾವ ರೀತಿ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಮತ್ತು ವೆಬ್ಸೈಟ್ ಕೂಡ ಲಿಂಕ್ ಇದೆ. ಅದು ಲಿಂಕ್ ಓಪನ್ ಆದ ತಕ್ಷಣ ನೀವು ಒಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನಿಮಗೆ ಏನು ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡು, ಓಕೆ, ಆಮೇಲೆ ಕ್ಯಾಪ್ಚಾ ಆಗಿದ ತಕ್ಷಣ ಸೇಮು ನೀವೇನು ಆಲ್ರೆಡಿ ವೆರಿಫಿಕೇಷನ್ ಡೌನ್ ಮಾಡ್ಕೊಂಡಿದ್ದೀರಾ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಪರ್ಮಲ್ಲಿ ಮಾಡಿದ್ರಲ್ಲ, OTP ಬರುತ್ತೆ. ಎಂಟರ್ ಆದ ತಕ್ಷಣ ಒಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ಜಸ್ಟ್ ನೀವು ಮೇಲೆ ನಿಮ್ಮದು ಅಪ್ಲಿಕೇಶನ್ ನಂಬರ್ ಎಲ್ಲ ಇರುತ್ತೆ, ಅದನ್ನು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನೀಟ್ ರಿಜಿಸ್ಟ್ರೇಷನ್ ಆರ್ ರೋಲ್ ನಂಬರ್ ಅಂತ ಇರುತ್ತೆ. ನೀವು ಅಲ್ಲಿ ನಿಮ್ಮ ನೀಟ್ ರೋಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಚೆಕ್ ಅಂತ ಕೊಟ್ಟು ಅಲ್ಲಿ ನಿಮ್ಮದು ಚೆಕ್ ಅಂತ ಕೊಟ್ಟ ತಕ್ಷಣ ಅದು ಆಟೋಮೆಟಿಕ್ ಚೆಕ್ ಮಾಡಿಬಿಟ್ಟು ನಿಮ್ಮ ಸ್ಕೋರ್ ಏನು ಮತ್ತು ರ್ಯಾಂಕ್ ಏನಂತ ಅಪ್ಡೇಟ್ ಆಗುತ್ತೆ. ಓಕೆ, ಅದು ಆದಮೇಲೆ ನಿಮ್ಗೆ ಏನಂದರೆ ಒಂದು ಅಪ್ಡೇಟೆಡ್ ಲಿಂಕ್ ಬರುತ್ತೆ. ಓಕೆ, ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ, ಕರೆಕ್ಟಾಗಿ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಮಾರ್ಕ್ಸು ಮತ್ತು ಆಲ್ ಇಂಡಿಯಾ ರ್ಯಾಂಕು. ಅದಾದಮೇಲೆ ನೀವು ಜಸ್ಟ್ ಅಪ್ಡೇಟ್ ನೀಟ್ ಡೀಟೇಲ್ ಅಂತ ಕ್ಲಿಕ್ ಆದ ತಕ್ಷಣ ವಿಂಡೋ ಓಪನ್ ಆಗುತ್ತೆ. UG ನೀಟ್ ಡೀಟೇಲ್ ಅಪ್ಡೇಟೆಡ್ ಡೌನ್ಲೋಡ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ಬರುತ್ತೆ. ಅದಾದಮೇಲೆ ನಿಮಗೆ ಸೇಮ್ ವಿಂಡೋನೇ ಒಂದು ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮು ಸೈಡಲ್ಲಿ ವಿಂಡೋಸ್ ತೋರಿಸುತ್ತೆ ನಿಮಗೆ. ಓಕೆ, ಅದು ವಿಂಡೋದಲ್ಲಿ ನೀವು ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಮಾಡಬೇಕು. ಅದರಲ್ಲಿ ಲಾಸ್ಟಲ್ಲಿ ಅಪ್ಲಿಕೇಶನ್ ಫಾರ್ಮ್ ಡೌನ್ ಮಾಡ್ಕೋತೀರಾ, ಅದರಲ್ಲಿ ಲಾಸ್ಟಲ್ಲಿ ನಿಮಗೆ ನೀವು ನೀಟ್ ರೋಲ್ ನಂಬರ್ ಇರುತ್ತೆ, ನಿಮ್ಮದು ನೀಟ್ ರ್ಯಾಂಕ್ ಇರುತ್ತೆ, ಓಕೆ, CT ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಮತ್ತು ನೀಟ್ ಸ್ಕೋರ್ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ. ಓಕೆ, ರಿಮೈನಿಂಗ್ ಎಲ್ಲ ನೀವು ಆಲ್ರೆಡಿ KCT ಅಪ್ಲಿಕೇಶನ್ ಫಾರ್ಮಲ್ಲಿ ಎಂಟರ್ ಮಾಡಿದರೆ ಅದೆಲ್ಲ ಸೇಮ್ ಇರುತ್ತೆ. ಇದಷ್ಟು ಎಕ್ಸ್ಟ್ರಾ ಬಂದಿದ್ರೆ ಸೊ ನೀವು ಕನ್ಫರ್ಮ್ ಆಗಿ ನೀಟ್ ರಿಜಿಸ್ಟ್ರೇಷನ್ ಮಾಡಿದ್ದೀರಿ ಅಂತ ಅರ್ಥ. ಓಕೆ, ಇದು ಆದಮೇಲೆ ಇದು ಕಂಪ್ಲೀಟ್ ನೋಡ್ಕೊಳ್ಳಿ, ಕರೆಕ್ಟಾಗಿ ವೆರಿಫೈ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಆಗ್ತದೆ. ಡೌನ್ ಮಾಡಿ ಇಟ್ಕೊಳ್ಳಿ ಇದನ್ನ ಅಪ್ಲಿಕೇಶನ್ ಫಾರ್ಮ್ನ. ಇದು ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡು ಭಾಳ ಸ್ಟೂಡೆಂಟ್ಸ್ ಎಲ್ಲಿ ಡೌನ್ ಮಾಡ್ಕೋಬೇಕಂತ ಕೇಳ್ತಾಯಿದ್ರು. ಫ್ರೆಂಡ್ಸ್, ವೆರಿಫಿಕೇಷನ್ ಸ್ಲಿಪ್ಪು ನಿಮ್ಮದು ಲಿಂಕು ಸೇಮ್ ನೀವೇನು KCT ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡಿದ್ದೆ ಅದೇ ಲಿಂಕೆ ಸೇಮ್ ಕೆ ವೆಬ್ಸೈಟ್ಗೆ ಹೋಗಿ KCT 2025 ಅಲ್ಲಿ ಹೋದ ತಕ್ಷಣ UG CET 2025 ಅಂತಿದೆಯಲ್ಲ, ಅಲ್ಲಿ ಹೋದ ತಕ್ಷಣ ಕೆಳಗಡೆ ಇದೆ ನೋಡಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಅಂತ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೇಮ್ ಯೂಸರ್ ID ಪಾಸ್ವರ್ಡ್ ಹಾಕಿದ ತಕ್ಷಣ ಡೌನ್ ಮಾಡ್ಕೋಬೋದು. ಬಟ್ ಪ್ರೆಸೆಂಟ್ಲಿ ಫ್ರೆಂಡ್ಸ್ ಯಾರಿಗೂ ಡೌನ್ಲೋಡ್ ಆದ ತಕ್ಷಣ ಸೇಮ್ ಏನು ವೆರಿಫಿಕೇಷನ್ ಸ್ಲಿಪ್ ಅದೇ ತೋರಿಸ್ತಾ ಇದೆ. ಪ್ರೆಸೆಂಟ್ಲಿ ಅಲ್ಲಿ ಏನು ನೀಟ್ ರ್ಯಾಂಕು ರೋಲ್ ನಂಬರ್ ಏನು ತೋರಿಸ್ತಾ ಇಲ್ಲ, ಎಲ್ಲರಿಗೂ ತೋರಿಸ್ತಾ ಇಲ್ಲ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಅವ್ರು ಏನಾರು ಅಪ್ಡೇಟ್ ಮಾಡಿದ್ರೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ಬೋದು. ಬಟ್ ಪ್ರೆಸೆಂಟ್ಲಿ ಇವತ್ತಿಗೆ ಅಲ್ಲಿ ಏನೂ ತೋರಿಸ್ತಾ ಇಲ್ಲ. ಸೇಮ್ ನಿಮ್ದೇನು KCT ವೆರಿಫಿಕೇಷನ್ ಡೌನ್ ಮಾಡ್ಕೊಳ್ಳೋ ಅದೇ ರೀತಿ ತೋರಿಸ್ತದೆ. ಏನು ಬೇರೆ ಅಲ್ಲಿ ನಿಮ್ಮ ರ್ಯಾಂಕ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ರೋಲ್ ನಂಬರ್ ಆಗಿರ್ಬೋದು ಏನೂ ತೋರಿಸ್ತಾ ಇಲ್ಲ. ಓಕೆ, ಮೇ ಬಿ ಅವರು ಅಪ್ಡೇಟ್ ಮಾಡ್ಬೋದು, ವೇಟ್ ಮಾಡಿ. ಆಮೇಲೆ ನೆಕ್ಸ್ಟು ಏನಂದರೆ ಕೆಲವೊಬ್ರದ್ದು ಏನಾಗ್ತಾಯಿದೆ ಅಂದರೆ ಎರರ್ ಬರ್ತಾಯಿದೆ ಫ್ರೆಂಡ್ಸ್. ಈಗ ಲಾಗಿನ್ ಆದ ತಕ್ಷಣ ಎರರ್ ಬರ್ತಾಯಿದೆ. ಎಲ್ಲರೂ ಎಟ್ ಎ ಟೈಮ್ ಅಪ್ಲೈ ಮಾಡೋದ್ರಿಂದ ಎರರ್ ಬರ್ತಾಯಿದೆ. ವೇಟ್ ಮಾಡಿ, ಯಾಕಂದರೆ ಇವತ್ತು ಸ್ಟಾರ್ಟ್ ಆಗಿದೆ, ಇನ್ನೂ ನಿಮಗೆ 7 ತನಕ ಇದೆ. ಆರಾಮ್ಸೆ ನಾಳೆ ಸಂಡೇ ಅಥವಾ ನಿಮಗೆ ಮಂಡೇ ಟ್ರೈ ಮಾಡಿ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದರ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಿ, ಓನ್ಲಿ ನೀಟ್ ಬರೋದು ವೇಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಇದಾದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ನಿಮ್ಮದು ಡೈರೆಕ್ಟಾಗಿನ ಆಪ್ಷನ್ ಎಂಟ್ರಿ ಇನ್ನೇನೂ ಇರಲ್ಲ. ನೀಟ್ ರಿಜಿಸ್ಟ್ರೇಷನ್ ಆಯಿತು, ನೆಕ್ಸ್ಟ್ ಇನ್ನು ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಅಂತ. ಆಮೇಲೆ ಡೈರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿಗೆ ವೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್